ನಮಸ್ಕಾರ ವೀಕ್ಷಕರೇ, ವಿ ಮೋಟಿವ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಂದು ಬಾರಿ ನಮ್ಮನ್ನು ನಾವು ಪ್ರಶ್ನೆಯನ್ನು ಕೇಳ್ಕೊಳ್ಬೇಕಾಗುತ್ತೆ. ಅಂತಿಮವಾಗಿ ನಾವು ಯಾರಿಗೆ ಋಣಿಯಾಗಿರಬೇಕು ಅನ್ನೋದನ್ನು ನಾವು ಪದೇ ಪದೇ ಕೇಳ್ಕೊಳ್ತಿರ್ಬೇಕಾಗತ್ತೆ ಮತ್ತು ಪದೇ ಪದೇ ನಮಗೆ ನಾವೇ ಹೇಳ್ಕೊಳ್ಬೇಕಾಗತ್ತೆ. ಅದು ಬೇರೆ ಯಾರೂ ಅಲ್ಲ, ನಮಗೆ ಜನ್ಮವಿಟ್ಟ ತಂದೆ ತಾಯಿಗೆ ಮಾತ್ರ ಅಂತ. ಯಾಕೆಂದರೆ ನಾವು ಹುಟ್ಟಿದ ತಕ್ಷಣದಿಂದ ಹಿಡಿದುಕೊಂಡು ನಮಗೆ ಚೂರೇ ಚೂರು ನೋವಾದರೂ ಕೂಡ ಅವರ ಕಣ್ಣಲ್ಲಿ ನೀರಲ್ಲ, ರಕ್ತವೇ ಬಂದುಬಿಡುತ್ತೆ. ಸೊ ಅಷ್ಟು ನಮ್ಮ ಪೋಷಕರು ನಮ್ಮನ್ನು ಪ್ರೀತಿಸ್ತಾರೆ. ಸೊ ಕಡೆಗೆ ನಾವು ಋಣಿಯಾಗಿ ಉಳಿಬೇಕಾಗಿದ್ದು ಅವರಿಗೆ ಮಾತ್ರ. ನಾವು ಜವಾಬನ್ನು ಕೊಡಬೇಕಾಗಿದ್ದು ಅವರಿಗೆ ಮಾತ್ರ. ನಾವು ಸರಿಯಾದಂತಹ ಸಂಸ್ಕಾರವನ್ನು ಕಲಿಯದೆ ಸರಿಯಾಗಿ ಬಿಹೇವ್ ಮಾಡಲಿಲ್ಲ ಅಂದರೆ ಫಸ್ಟು ಕೇಳೋದು ಆತ ಯಾರ ಮಗ, ಆತ ಯಾರ ಮಗಳು, ಅವನು ಎಲ್ಲಿಯವ ಅಂಥೇಳಿ ಜನ ಕೇಳ್ತಾರೆ. ಸೊ ಹೀಗಾಗಿ ನಮಗೆ ವಿದ್ಯೆಯನ್ನು ಕೊಡೋದಷ್ಟೇ ಅಲ್ಲದೆ ತಂದೆ ತಾಯಿ ಪೋಷಕರು ನಮಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸ್ತಾರೆ. ಅವರಿಗೆ ಗೌರವ ತರುವಂತಹ ಕೆಲಸವನ್ನು ನಾವು ಮಾಡಿದ್ರೆ ಅಷ್ಟೇ ಸಾಕು, ನಾವು ತಂದೆ ತಾಯಿಗೆ ಉತ್ತಮವಾದ ಮಕ್ಕಳಾಗ್ಬಿಡ್ತೀವಿ. ಸ್ನೇಹಿತರೆ, ಇಲ್ಲೊಂದು ಕಥೆ ಇದೆ. ಆ ಕಥೆಯ ಮೂಲಕ ನಾನು ನಿಮಗೆ ತಂದೆ ತಾಯಿಗಳ ಜೊತೆಗೆ ಹೇಗೆ ಇರಬೇಕು ಅಥವಾ ನಾವು ಅಂತಿಮವಾಗಿ ಋಣಿಯಾಗಿ ಇರಬೇಕಾಗಿದ್ದು ತಂದೆ ತಾಯಿಗೆ ಮಾತ್ರವೇ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ರಾಜ ಅಂದಮೇಲೆ ಕೇಳಬೇಕೆ, ಐಶ್ವರ್ಯ ಲಕ್ಷ್ಮಿ ಅವನ ಮುಂದೆ ಕಾಲು ಮುರ್ಕೊಂಡು ಬಿದ್ದಿದ್ಲು. ಈ ರಾಜನಿಗೆ ಒಬ್ಬರಲ್ಲ ಇಬ್ಬರಲ್ಲ 4 ಹೆಂಡಂದಿರಿದ್ರು. ರಾಜನಿಗೆ ಸಹಜವಾಗಿಯೇ 4ನೇ ಹೆಂಡತಿಯ ಮೇಲೆ ಬಹಳ ದೊಡ್ಡ ಮೋಹ. ಆಕೆಯನ್ನು ಸಂತೋಷಪಡಿಸಲೆಂದೇ ಆತ ಬದುಕುತ್ತಿದ್ದ. ತನ್ನ ನಾಡಿಗೆ ಯಾವುದೇ ಹೊಸ ಆಭರಣ ಬರಲಿ, ಅದನ್ನು ಕಿರಿಯ ರಾಣಿಗೆ ಕಾಣಿಕೆಯಾಗಿ ಕೊಟ್ಟು ತಗೋ ಇದೆಲ್ಲ ನಿನಗೆ ಅನ್ನುತ್ತಿದ್ದ. ಒಂದೇ ಮಾತಿನಲ್ಲಿ ಹೇಳಿಬಿಡೋದಾದರೆ ಕಿರಿಯ ರಾಣಿಯ ಸಂತೋಷಕ್ಕಾಗಿ ಏನು ಬೇಕಾದರೂ ಆ ರಾಜ ಮಾಡಲಿಕ್ಕೆ ಸಿದ್ಧ ಇದ್ದ. ಇನ್ನು 3ನೇ ಹೆಂಡತಿ ಇದ್ದಾಳಲ್ಲ, ಅವಳ ಮೇಲೂ ರಾಜನಿಗೆ ಮೋಹವಿತ್ತು. ಆಕೆಯದ್ದು ಎಲ್ಲರ ಕಣ್ಣು ಕುಕ್ಕುವಂತಹ ವ್ಯಕ್ತಿತ್ವ. ರಾಜ ಆಕೆಯನ್ನು ಸದಾ ಜತೆಗೆ ಇರಿಸಿಕೊಳ್ಳುತ್ತಿದ್ದ. ನೆರೆಹೊರೆಯ ರಾಜರು ಬಂಧುಗಳು ಬಂದಾಗ 3ನೇ ರಾಣಿಯನ್ನು ಅವರಿಗೆ ತಪ್ಪದೇ ತೋರಿಸ್ತಿದ್ದ. ಅವಳು ಜೊತೆಗಿರೋದೇ ನನ್ನ ಸೌಭಾಗ್ಯ. ದಿನಗಳು ಉರುಳಿದಂತೆಲ್ಲ ಇವಳ ಕೀರ್ತಿ ಹೆಚ್ಚಾಗಬೇಕೇ ವಿನಃ ಕಡಿಮೆಯಾಗಬಾರದು ಎಂಬುದು ರಾಜನಾಸೆಯಾಗಿತ್ತು. ಇಷ್ಟಾದರೂ ರಾಜನಿಗೆ ಒಳೊಳಗೆ ಹೆದರಿಕೆ ಇತ್ತು. ಈ 3ನೇ ರಾಣಿ ಚಕ್ಕನೆ ಮನಸ್ಸು ಬದಲಾಯಿಸಿ ಬಂಧುಗಳ ಅಥವಾ ನೆರೆಹೊರೆಯ ರಾಜರಿಗೆ ಒಲಿದು ಬಿಟ್ಟರೆ ಗತಿ ಏನು ಎಂಬುದೇ ಅವನ ಹೆದರಿಕೆಯ ಮುಖ್ಯ ಕಾರಣವಾಗಿತ್ತು. ಇನ್ನು 2ನೇ ಹೆಂಡತಿ ಇದ್ದಾಳಲ್ಲ, ಅವಳ ವಿಷಯವಾಗಿ ರಾಜನಿಗೆ ದೊಡ್ಡ ನಂಬಿಕೆ. ಎಲ್ಲ ರಹಸ್ಯವನ್ನು ಅವಳೊಂದಿಗೆ ಹೇಳ್ತಾ ಇದ್ದ. ಸಮಸ್ಯೆಗಳು ಎದುರಾದಾಗ ಆಕೆಯ ಸಲಹೆಯನ್ನು ಕೇಳ್ತಾ ಇದ್ದ. ಆಕೆಗೂ ಅಷ್ಟೇ ರಾಜನ ಮೇಲೆ ಅಪಾರವಾದ ಪ್ರೀತಿ, ಕರುಣೆ ಮತ್ತು ಕಾಳಜಿ ಇತ್ತು. ಇನ್ನು ಮೊದಲ ಹೆಂಡತಿಯನ್ನು ಕಂಡ್ರೆ ರಾಜನಿಗೆ ತಾತ್ಸಾರ ಮನೋಭಾವ. ಆಕೆ ಇರುವುದೇ ದಂಡ ಎಂಬುದು ಅವನ ಭಾವನೆಯಾಗಿತ್ತು. ಎಷ್ಟೋ ಸಂದರ್ಭದಲ್ಲಿ ಅದನ್ನು ಬಾಯಿ ಬಿಟ್ಟು ಹೇಳಿಯೂ ಬಿಟ್ಟಿದ್ದ. ಅಂಥ ಮಾತುಗಳಿಂದ ನೋವಾದರೂ ಆಕೆ ತೋರಿಸಿಕೊಂಡಿರಲಿಲ್ಲ. ಬದಲಿಗೆ ಗಂಡನ ತಿರಸ್ಕಾರದ ನಂತರವೂ ಆತನನ್ನು ತೀವ್ರವಾಗಿ ಇಷ್ಟಪಡುತ್ತಿದ್ದಳು. ಆಕೆ ತನ್ನ ಬಗ್ಗೆ ಹೆಚ್ಚು ಕೇರ್ ತೆಗೆದುಕೊಂಡಾಗಲೆಲ್ಲ ಇವನಿಗೆ ಒಂಥರ ಕಿರಿಕಿರಿ ಆಗ್ತಾ ಇತ್ತು. ಹೀಗೆ ನಡೀತಾ ಇರಬೇಕಾದ್ರೆ ಕಾಲಚಕ್ರ ಉರುಳಿತು. ಈ ರಾಜನಿಗೆ ದಿಢೀರ್ ಕಾಯಿಲೆ ಬಂತು. ಎಷ್ಟೆಲ್ಲ ಔಷಧ ಸೇವಿಸಿ ಚಿಕಿತ್ಸೆ ಪಡೆದರೂ ಕಾಯಿಲೆ ಗುಣವಾಗಲೇ ಇಲ್ಲ, ಬದಲಿಗೆ ಹೆಚ್ಚುತ್ತಲೇ ಹೋಯಿತು. ಈ ರೋಗ ಎಂದೆಂದೂ ವಾಸಿಯಾಗೋದಿಲ್ಲ, ನನ್ನ ಕಡೆಗಾಲ ಸಮೀಪಿಸಿದೆ ಅಂತ ರಾಜನಿಗೆ ಖಚಿತವಾಗಿ ಗೊತ್ತಾಗಿ ಹೋಯಿತು. ತಕ್ಷಣಿಗೆ ಅವನಿಗಿದ್ದ 4 ಹೆಂಡಿರ ನೆನಪಾಗೋಯಿತು. ಬದುಕಿಡೀ ಜೊತೆಯಾಗಿಯೇ ಇದ್ದವರನ್ನು ತನ್ನ ಸಾವಿನಲ್ಲೂ ನೀವು ನನ್ನ ಜೊತೆಗೆ ಬರಬೇಕು ಅಂತ ಅವರನ್ನೆಲ್ಲ ಕರೆಯುವ ಆಸೆಯಾಯಿತು. ಆತ ತಕ್ಷಣ 4ನೇ ಹೆಂಡತಿಯನ್ನು ಕರೆದು ಹೇಳಿದ, ನೋಡು ಚಿನ್ನ, ಇಷ್ಟು ವರ್ಷ ನೀನು ನನ್ನ ಸಂತೋಷಕ್ಕಾಗಿಯೇ ಬದುಕಿದೆ. ನಿನ್ನ ನಗುವೇ ನನ್ನ ಸೌಭಾಗ್ಯ ಎಂದುಕೊಂಡೆ. ಆದರೆ ಈಗ ನನ್ನ ಕಡೆಗಾಲ ಬಂದೇ ಬಿಟ್ಟಿದೆ. ಒಂಟಿಯಾಗಿ ಸಾಯಲು ನನಗೆ ವಿಪರೀತ ಭಯ. ಪ್ಲೀಸ್ ಸಾವಿನಲ್ಲೂ ನನ್ನೊಂದಿಗೆ ಬರುವೆಯಾ ಎಂದು ಕೇಳಿದ. ಈ ಮಾತನ್ನು ಕೇಳಿದ ಕಿರಿಯ ಹೆಂಡತಿ ಛೀ ಎಂದಳು. ಎಂತಹ ಅಪಶಕುನದ ಮಾತು ರೀ ನಿಮ್ಮದು? ನೀವು ಸತ್ತರೆ ಅದು ನಿಮ್ಮ ಕರ್ಮ. ಸತ್ತಾಗ ನಾನು ನಿಮ್ಮೊಂದಿಗೆ ಬರಬೇಕು ಅನ್ನೋದು ಯಾವ ನ್ಯಾಯ? ನಾನಂತೂ ಬರಲಾರೆ, ನಿಮಗೆ ದೊಡ್ಡ ನಮಸ್ಕಾರ ಎಂದು ಹೇಳಿ ಸರಬರನೆ ಹೋಗಿಯೇ ಬಿಟ್ಲು. ರಾಜನಿಗೆ ಬೀಸಿ ಹೊಡೆದಂತಾಯಿತು. BP ದಿಢೀರ್ ಹೆಚ್ಚಿತು. ಆದರೂ ಹೇಗೋ ತನ್ನನ್ನು ತಾನೇ ಕಂಟ್ರೋಲ್ ಮಾಡಿಕೊಂಡ. ಆಗಲೇ ಆತನಿಗೆ 3ನೇ ಹೆಂಡತಿಯ ನೆನಪಾದಳು. ಪ್ರತಿ ಪ್ರವಾಸದ ಸಂದರ್ಭದಲ್ಲೂ ಜೊತೆಗೆ ಬರುತ್ತಿದ್ದ ಆಕೆ
ಈ ಕಡೆಯ ಯಾತ್ರೆಯಲ್ಲೂ ಬಂದೇ ಬರ್ತಾಳೆ ಎಂದು ನಂಬಿ ಆಕೆಯನ್ನು ಕರೆದ ರಾಜ. ತನ್ನ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದ. ಈ ಕಡೆಯ ಯಾತ್ರೆಯಲ್ಲೂ ಜೊತೆಗೆ ಬರ್ತೀಯಾ ತಾನೆ ಎಂದು ಕೇಳಿದ. ಆಗ ಮೂರನೆಯ ಹೆಂಡತಿ, ಛೇ, ನಾನ್ಯಾಕೆ ಹಾಗೆ ಮಾಡಲಿ? ಆಯಸ್ಸು ಮುಗಿತಾ ಇರೋದು ನಿಮ್ಮದು. ಕ್ಷಮಿಸಿ, ನಿಮ್ಮೊಂದಿಗೆ ನಾನು ಬರಲಾರೆ. ನಿಮ್ಮ ನಿಧನದ ನಂತರ ನಾನು ಬೇರೆಯವರೊಂದಿಗೆ ಬದುಕುತ್ತೇನೆ ಎಂದಳಾಕೆ. ಈ ಮಾತನ್ನು ಕೇಳಿದ ರಾಜನಿಗೆ ಈಟಿನಿಂದ ನೇರ ಹೃದಯಕ್ಕೆ ಮೀಟಿದಂತಾಯಿತು. ಕೆಲ ಸಮಯದ ನಂತರ ಚೇತರಿಸಿಕೊಂಡು ಎರಡನೇ ಹೆಂಡತಿಯನ್ನು ಕರೆದು ರಾಜ ಹೀಗಂದ. ರಾಣಿ, ಈವರೆಗೂ ಬದುಕಿನಲ್ಲಿ ಕಷ್ಟ ಸುಖದ ಸಂದರ್ಭದಲ್ಲಿ ನೀನಿದ್ದೆ. ತುಂಬ ಸಮಸ್ಯೆಗಳಿಗೆ ಪರಿಹಾರ ಹೇಳಿದ್ದೆ. ಈಗ ನಾನು ಒಂಟಿಯಾಗಿ ಸಾಯಲು ಇಷ್ಟಪಡಲಾರೆ. ಈ ಸಮಸ್ಯೆಗೆ ಒಂದು ಪರಿಹಾರ ಹೇಳು ಅಂದ. ರಾಣಿ ಉದಾಸೀನದಿಂದ ಹೀಗೆಂದಳು. ಪ್ರಭು, ಈವರೆಗೂ ಅದೆಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಹೇಳಿರುವೆ ನಿಜ. ಆದರೆ ಈಗ ನಿಮಗೆ ಯಾವ ಸಲಹೆಯನ್ನು ನೀಡಲಾರೆ. ಇನ್ಮೇಲೆ ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ. ಇಷ್ಟು ಹೇಳಿ ಎರಡನೇ ಹೆಂಡತಿಯೂ ಸಹ ಹೋಗಿಬಿಟ್ಲು. ಆಗ ರಾಜನಿಗೆ ವಿಪರೀತ ನೋವಾಯಿತು. ತನ್ನ ಸ್ಥಿತಿಗಾಗಿ ಆತ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದ. 2 ನಿಮಿಷ ಹತ್ತಿರಬೇಕು. ಅಷ್ಟರಲ್ಲಿ ಬಾಗಿಲ ಹಿಂದೆ ಯಾವುದೋ ನೆರಳು ಸರಿದಾಡಿದಂತಾಯಿತು. ರಾಜ ಕುತೂಹಲದಿಂದ ಅತ್ತ ನೋಡಿದರೆ ಅಲ್ಲಿ ಮೊದಲ ಹೆಂಡತಿ ನಿಂತಿದ್ದಳು. ಆಕೆಯ ಕಂಗಳಲ್ಲಿ ದುಗುಡವಿತ್ತು. ಈ ರಾಜ ಬೆಪ್ಪು ಬೆಪ್ಪಾಗಿ ನೋಡುತ್ತಿದ್ದಾಗ ಆಕೆಯೇ ಬಂದು ಹೇಳಿದಳು. ರಾಜ, ಹೆದರಬೇಡ. ಸಾವಿನ ಮನೆಗೆ ನಿನ್ನ ಒಂಟಿಯಾಗಿ ನಾನು ಹೋಗಲು ಬಿಡಲಾರೆ. ನಿನ್ನೊಂದಿಗೆ ನಾನು ಬರ್ತೀನಿ. ಸಾವಿನ ನಂತರವೂ ಒಂದು ಬದುಕಿದೆ ಅನ್ನುವುದಾದರೆ ಅಲ್ಲಿ ಕೂಡ ನಿನ್ನನ್ನು ಪ್ರೀತಿಯಿಂದ ನೋಡ್ಕೋತೀನಿ ಎಂದಳು. ಈ ಮಾತನ್ನು ಕೇಳಿ ರಾಜನಿಗೆ ವಿಪರೀತ ಪಾಪ ಪ್ರಜ್ಞೆ ಕಾಡಿತು. ಆತ ಮೊದಲ ಹೆಂಡತಿಯ ಕೈ ಹಿಡಿದು ಕಣ್ಣಿಗೊತ್ತಿಕೊಂಡ. ಹಿಂದೆಯೇ ಸಂತೋಷದಿಂದ ಅಳಲಾರಂಭಿಸಿದ. ಸ್ನೇಹಿತರೆ, ಕಥೆ ಮುಗಿತು ಅಂದ್ಕೊಳ್ಬೇಡಿ. ಈಗ ಹುಷಾರಾಗಿ ಕೇಳಿಸ್ಕೊಳ್ಳಿ. ನಾವು ಮತ್ತು ನೀವು ಎಲ್ಲರೂ ಕೂಡ ರಾಜನ ಪಾತ್ರಧಾರಿಗಳೇ. ಸ್ವಾರಸ್ಯಕರ ವಿಷಯ ಏನು ಅಂದರೆ, ನಮಗೂ 4 ಹೆಂಡರಿದ್ದಾರೆ. ಅರೆ, ನನಗೆಲ್ರಿ ಒಬ್ಬಳೇ ಹೆಂಡತಿ ಇದ್ದಾಳೆ ಅಂತ ನೀವು ಅಂದ್ಕೊಳ್ಬಹುದು. ಆದರೆ ಚೂರು ತಾಳ್ಮೆ ಕೊಟ್ಟು ನಾನು ಹೇಳೋದನ್ನು ಕೇಳಿ. ನಮ್ಮ 4ನೆಯ ಅತ್ಯಂತ ಮುದ್ದಿನ ಹೆಂಡತಿ ಯಾರು ಗೊತ್ತೇ? ನಮ್ಮ ದೇಹ. ಅದರ ಮೇಲೆ ನಮಗೆ ಇನ್ನಿಲ್ಲದ ವ್ಯಾಮೋಹ. ಅದಕ್ಕೆ ಸೆಂಟ್ ಹಾಕುವುದೇನು, ಬಗೆ ಬಗೆಯ ಸೋಪು ಪೌಡರ್ ಹಾಕಿ ಘಮ್ಮನಿಸುವುದೇನು, ಹೊಸ ಬಟ್ಟೆ ಆಭರಣ ಧರಿಸಿ ಸಂಭ್ರಮ ಪಡುವ ಕ್ಷಣದಲ್ಲಿ ನಮ್ಮ ಗತ್ತೇನು, ವಾಹ್ ವಾಹ್. ಆದರೆ ನಾವು ಇಷ್ಟೆಲ್ಲ ಪ್ರೀತಿಸುವ ಇಷ್ಟಪಡುವ ನಮ್ಮ ದೇಹ ಉಸಿರು ನಿಂತೊಡನೆಯೇ ನಮ್ಮಿಂದ ದೂರವಾಗಿಬಿಡುತ್ತೆ. ಇದು ನಮ್ಮ 4ನೇ ಹೆಂಡತಿ. ನಮ್ಮ ಬದುಕಿನ ವೈಭವದ ದಿನಗಳಲ್ಲಿ ಅಧಿಕಾರ, ಅಂತಸ್ತು ಮತ್ತು ಸಂಪಾದನೆಯನ್ನು ಎಲ್ಲರಿಗೂ ಹೆಮ್ಮೆಯಿಂದ ತೋರಿಸಿಕೊಂಡು ಓಡಾಡ್ತೇವೆ. ಸಂಪಾದನೆ ಎಂಬುದು ಸತ್ತ ನಂತರವೂ ಜೊತೆಗಿರುತ್ತದೆ ಎಂಬ ಭ್ರಮೆ ನಮ್ಮದು. ಆದರೆ ನಾವು ಜೀವ ಬಿಟ್ಟ ಮರುಕ್ಷಣದಿಂದಲೇ ನಮ್ಮ ಅಧಿಕಾರ, ಹಣ, ಆಸ್ತಿ, ಸಂಪಾದನೆ ಇನ್ಯಾರದೋ ಪಾಲಾಗುತ್ತದೆ. ಹೌದು, ಇದು ನಮ್ಮ 3ನೇ ಹೆಂಡತಿ. ಇನ್ನು 2ನೇ ಹೆಂಡತಿ ಬೇರೆ ಯಾರೂ ಅಲ್ಲ, ನಮ್ಮ ಗೆಳೆಯರು. ನಾವು ಗೆಲುವಿನ ಹಾದಿಯಲ್ಲಿದ್ದ ಸಂದರ್ಭಗಳಲ್ಲಿ ಎಲ್ಲ ಸಂಗತಿಗಳನ್ನು ಅವರೊಂದಿಗೆ ಹೇಳ್ಕೊಂಡಿರ್ತೇವೆ, ಸಲಹೆ ಕೇಳಿರ್ತೇವೆ, ಅದರಂತೆಯೇ ನಡೆದುಕೊಂಡಿರ್ತೇವೆ. ಆದರೂ ನಾವು ಸತ್ತು ಹೋಗುವುದು ಗ್ಯಾರಂಟಿ ಅನ್ನಿಸಿದಾಗ ಯಾರೂ ನೆರವಿಗೆ ಬರೋದಿಲ್ಲ. ಬದಲಿಗೆ ದೂರದಲ್ಲಿ ನಿಂತೆ ಟಾಟಾ ಮಾಡಿಬಿಡ್ತಾರೆ. ಸ್ನೇಹಿತರೆ, ಇನ್ನು ಈ ಮೊದಲನೇ ಹೆಂಡತಿಯ ಬಗ್ಗೆ ಹೇಳಿಬಿಡ್ತೀನಿ ಕೇಳಿ. ಅದು ಇನ್ಯಾರೂ ಅಲ್ಲ, ನಮ್ಮ ಪೋಷಕರು, ತಾಯಿ ತಂದೆಯರು. ಯಾಕೆ ಹಾಗೆ ಮಾಡ್ತೀವಿ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ನಮ್ಮ ತಾಯಿ ತಂದೆಯರನ್ನು ತಾತ್ಸಾರದಿಂದಲೇ ನೋಡ್ತೀವಿ. ಅವರು ನಮ್ಮ ಬದುಕಿಗೆ ಭಾರವಾದವರು ಅಂದ್ಕೊಂಡು ಬಿಡ್ತೀವಿ. ಅವರು ನಮ್ಮ ಜೊತೆಗೆ ಇರೋದೇ ಬೇಡ ಅಂತ ಎಷ್ಟೋ ಬಾರಿ ಅಂದ್ಕೊಳ್ತೀವಿ. ಅದನ್ನು ನಾಚಿಕೆ ಇಲ್ಲದೆ ಅವರೆದುರು ನಿಂತು ಹೇಳಿಯೇ ಬಿಡ್ತೀವಿ. ಆದರೆ ಅಂತಹ ಹೇಳಿಕೆಗಿಂತ ಮರ್ಮಾಘಾತವಾದರೂ ನಮ್ಮ ತಂದೆ ತಾಯಿಯಂದರು ಮುನಿಯೋದಿಲ್ಲ. ಬದಲಾಗಿ ಸದಾ ನಮ್ಮ ಒಳಿತನ್ನೇ ಬಯಸ್ತಾರೆ. ಅಕಸ್ಮಾತಾಗಿ ನಾವು ಕಾಯಿಲೆ ಬಿದ್ದರೆ ಶುಶ್ರೂಷೆಗೂ ನಿಲ್ಲುತ್ತಾರೆ. ನಮ್ಮ ಒಳ್ಳೆಯದಕ್ಕೆಂದೇ ಪೂಜೆ ಮಾಡಿಸ್ತಾರೆ, ಹರಕೆ ಕಟ್ಕೊಳ್ತಾರೆ. ಎಲ್ಲ ಪ್ರಯತ್ನಗಳ ನಂತರವೂ ನಾವು ಸತ್ತೇ ಹೋದರೆ ಆಗಲೂ ತೀವ್ರ ಶೋಕದಿಂದ ಹಿಂದೆಯೇ ಬರುತ್ತಾರೆ. ಕೆಲವರಂತೂ ಮಕ್ಕಳ ಅಗಲಿಕೆಯನ್ನು ಸಹಿಸದೆ ಆ ಕ್ಷಣದಲ್ಲೇ ತಾವು ಸತ್ತು ಹೋಗ್ಬಿಡ್ತಾರೆ. ಅದರ ಅರ್ಥ ಇಷ್ಟೇ, ಈ ಕಥೆಯಲ್ಲಿನ ರಾಜನಿಗೆ ಬಂದ ದುರ್ಗತಿ ನಮಗೆ ಬರಬಾರದು ಅನ್ನೋದಾದರೆ ಪ್ಲೀಸ್ ಮನೆಯಲ್ಲಿರುವ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅವರಿಗೆ ವಯಸ್ಸಾಯಿತು ಅಂತ ಹೇಳಿ ಅವರನ್ನು ಹಾಗೆ ಬಿಡಬೇಡಿ. ಮನೆಗೆ ಹೋದ ತಕ್ಷಣ ಅಮ್ಮ ಊಟ ಮಾಡಿದ್ಯಾ, ಅಪ್ಪ ಊಟ ಮಾಡಿದ್ಯಾ, ಹೇಗಿದ್ದೀರಿ ಅಂತ ಮಾತಾಡಿಸಿದ್ರೆ ಸಾಕು, ಆ ಮುಖಗಳು ಅರಳುತ್ತೆ, ಮನಸ್ಸುಗಳು ಅರಳುತ್ತೆ. ಸೊ ನಿಮಗೆ ತಂದೆ ತಾಯಿ ಇದ್ದರೆ ಅವರ ಬೆಲೆಯನ್ನು ಅರ್ಥ ಮಾಡಿಕೊಂಡು ಅವರು ಇರೋವರೆಗೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲ ಅಂದರೆ ಈ ರಾಜನಿಗೆ ಆದ ಪರಿಸ್ಥಿತಿ ನಿಮಗೂ ಕೂಡ ಆಗುತ್ತೆ. ಸ್ನೇಹಿತರೆ, ಈ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಹೊಸದೊಂದು ಕಂಟೆಂಟ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.